ನಮಸ್ಕಾರ ವೀಕ್ಷಕರೇ, ಲೋಕಸಮರದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ 4 ಬಾರಿ ಗೆದ್ದಿರ್ತಕ್ಕಂಥ PC ಗದ್ದಿಗೌಡರಿಗೆ ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕೆಂದರೆ ಈಗ ಒಂದು ಬರ್ತಕ್ಕಂಥ ವಿಷಯಗಳನ್ನು ನೋಡೋದಾದರೆ, ಅಲ್ಲಿನ ಜನರು ಮಾತಾಡ್ತಕ್ಕಂಥ ವಿಷಯಗಳನ್ನು ನೋಡೋದಾದರೆ 4 ಬಾರಿ ಗೆದ್ದಿರ್ತಕ್ಕಂಥ PC ಗದ್ದಿಗೌಡರವರು ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. 2 ಬಾರಿ ವಾಜಪೇಯಿ ಅವರ ಹವಾದಿಂದ ಗೆದ್ದರೆ 2 ಬಾರಿ ಮೋದಿ ಹವಾದಿಂದ ಗೆದ್ದಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅವರಿಗೆ ವೈಯಕ್ತಿಕ ವರ್ಚಸ್ಸಿಲ್ಲ. 4 ಬಾರಿ ಗೆದ್ದರೂ ಕೂಡ ಯಾವುದೇ ರೀತಿಯ ಮಾದರಿ ಕೆಲಸಗಳನ್ನು ಮಾಡಿಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಇನ್ನು ಗಾಣಿಗ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಹೆಚ್ಚಿನ ಜನಾಂಗ ಬಲ PC ಗದ್ದಿಗೌಡರಿಗೆ ಇರ್ತಕ್ಕಂಥದ್ದು. ಹಾಗಾಗಿ 4 ಬಾರಿ ಗೆದ್ದಿದ್ದಾರೆ. ಈ ಬಾರಿ ಬದಲಾವಣೆ ಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ, ಒಂದಷ್ಟು ಜನ PC ಗದ್ದಿಗೌಡರಿಗೆ ಇರಲಿ ಅನ್ನೋ ಮಾತನ್ನು ಹೇಳ್ತಾರೆ BJPಯಲ್ಲಿ. ಇವರ ಜೊತೆಗೆ BJPಯಲ್ಲಿ ಈ ಬಾರಿ ಹೊಸ ಹೆಸರುಗಳು ಕೇಳಿಬರ್ತಾ ಇದೆ. ರಾಜಶೇಖರ್ ಸಿಲ್ವಂತ್ ಅವರು ಈ ಬಾರಿ ಅಖಾಡಕ್ಕೆ ಇಳಿಯುವ ಸಾಧ್ಯತೆಗಳು ಇವೆ ಎನ್ನಲಾಗ್ತಿದೆ. BJP ಟಿಕೆಟ್ ಕೊಟ್ಟಾರೆ. ಇನ್ನು ಮುರುಗೇಶ್ ನಿರಾಣಿ ಅವರ ಹೆಸರು ಕೂಡ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ನೋಡಬೇಕು BJP ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ಮಾಡ್ತದೆ. ಈ ಬಾರಿ 4 ಬಾರಿ ಗೆದ್ದಿರ್ತಕ್ಕಂತಹ PC ಗದ್ದಿಗೌಡರಿಗೆ ಮನೆ ಹಾಕತ್ತಾ ಅಥವಾ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಅಂತ ಕಾದು ನೋಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಬಹುತೇಕ PC ಗದ್ದಿಗೌಡರಿಗೆ ಟಿಕೆಟ್ ಕೊಡಬಹುದು ಎನ್ನಲಾಗ್ತದೆ. ಯಾಕೆಂದರೆ ಈ ಹಿಂದಿನಿಂದಲೂ ಕೂಡ PC ಗೌಡರು ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳ್ಕೊಂಡೇ ಬರ್ತಾರೆ. ಕೊನೆ ಸಮಯಕ್ಕೆ ಅವರೇ ಅಭ್ಯರ್ಥಿಯಾಗಿ ಫೈನಲ್ ಆಗ್ತಾರೆ. ನೋಡಬೇಕು ಈ ಬಾರಿ ಯಾವ ರೀತಿಯ ಬದಲಾವಣೆಯನ್ನು BJP ಬಾಗಲಕೋಟೆಯ ವಿಷಯದಲ್ಲಿ ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದು. ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ, ಈ ಹಿಂದೆ ಗದ್ದಿಗೌಡರ ಜೊತೆ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿರ್ತಕ್ಕಂಥ ವೀಣಾ ಕಾಶಪ್ಪನವರು ಬಹುತೇಕ ಅವರಿಗೆ ಖಚಿತ ಅಂತ ಹೇಳಲಾಗ್ತದೆ. ಏಕೆಂದರೆ ಅವರಿಗೆ ಅನುಕಂಪದ ಆಧಾರ ಹೊಂದಿದೆ, ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ಗ್ಯಾರಂಟಿಗಳಿವೆ. ಹಾಗಾಗಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಸಿಗಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಅಜಯ್ ಕುಮಾರ್ ಸರ್ನಾಯಕ್ ಅವರು ಕೂಡ ಈ ಬಾರಿ ಕಾಂಗ್ರೆಸ್ನಿಂದ ಲೋಕಸಭೆಯ ಟಿಕೆಟನ್ನು ಕೇಳ್ತಿದ್ದಾರೆ. ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ತಪಶೆಟ್ಟಿ ಅವರು ಕೂಡ ಬಾಗಲಕೋಟೆಯ ಲೋಕಸಭೆಯ ಟಿಕೆಟನ್ನು ಕೇಳ್ತಿದ್ದಾರೆ ಕಾಂಗ್ರೆಸ್ಸಿಂದ. ಹಾಗೇ ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ರಕ್ಷಿತಾ ಈಟಿ ಅವರು ಕೂಡ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಾಗಿದೆ. ಆದರೂ ಕೂಡ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ನಿಂದ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಆಗಿ BJPಯಿಂದ PC ಗದ್ದಿಗೌಡರಿಗೆ ಟಿಕೆಟ್ ಆದರೆ ಬಾಗಲಕೋಟೆಯಲ್ಲಿ ಬಹುತೇಕ ಬಹುದೊಡ್ಡ ಮಟ್ಟದ ಪೈಪೋಟಿ ಇರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣುತ್ತೆ. ಯಾಕೆಂದರೆ ವೀಣಾ ಕಾಶಪ್ಪನವರು ಸೋಲಿನ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಒಂದು ಹಠದಲ್ಲಿದ್ದರೆ PC ಗದ್ದಿಗೌಡರು 5ನೇ ಬಾರಿ ಗೆಲ್ತಕ್ಕಂಥ ಒಂದು ಹಠದಲ್ಲಿರ್ತಾರೆ. ಜೊತೆಗೆ ದೇಶದಲ್ಲಿ ಪ್ರಧಾನಿ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿ ಮಾಡಬೇಕು ಅನ್ನೋ ಮಾತುಗಳಿರೋದ್ರಿಂದ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಕಾದು ನೋಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೀಗಿದೆ. ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೆ. ಯಾಕೆಂದರೆ ವೀಣಾ ಕಾಶಪ್ಪನವರು ಈಗಾಗಲೇ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಈ ಬಾರಿ ನನ್ನನ್ನು ಗೆಲ್ಲಿಸಿ ಅನ್ನೋ ಮಟ್ಟಕ್ಕೆ ಅವರು ಪ್ರಚಾರವನ್ನು ಪಡೆದುಕೊಳ್ತಿದ್ದಾರೆ. ಸದ್ಯಕ್ಕೆ ಓಡೋಕೋದ್ರೆ ವೀಣಾ ಕಾಶಪ್ಪನವರು ಈ ಕ್ಷೇತ್ರದಲ್ಲಿ ವೀಣಾ ಕಾಶಪ್ಪನವರ ವರ್ಸಸ್ PC ಗದ್ದಿಗೌಡರು ಬರಬಹುದು ಅಥವಾ ಬದಲಾವಣೆ ಆಗಬಹುದು. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಂಸದರ ಹೆಸರನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಯಾರು ಗೆಲ್ತಾರೆ ಅಂತಕ್ಕಂಥ ವಿಷಯವನ್ನು ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು.